ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನೀವು ಯಾರೆಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್ ಮತ್ತು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಹಾಕಿದ್ರಿ. ಅವುಗಳ ಕನ್ನಡ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು, ಕನ್ನಡ ಕಂಪಲ್ಸರಿ ಎಕ್ಸಾಮನ್ನು ಇದರಲ್ಲಿ. ಮತ್ತು ಪಾರಮ್ಸಿ ಮತ್ತು ಕಿರಿಯ ಪ್ರಯೋಗಶಾಲಾ ಅಧಿಕಾರಿಗಳಿಗೆ, ತಾಂತ್ರಿಕ ಅಧಿಕಾರಿಗಳಿಗೆ ಅವರುಗಳ SLC ಪರ್ಸೆಂಟೇಜು ಮತ್ತು ಡಿಪ್ಲೊಮಾ ಮೇಲೆ ಪಡೆದಿರುವಂಥ ಪರ್ಸೆಂಟೇಜ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡಿಕೊಳ್ಳಾಗುತ್ತೆ ಅಂತ ಕೂಡ ಅವಾಗ ಹೇಳಿದರು. ಅದರ ಬೇಸಿಸ್ ಮೇಲೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇಲ್ಲಿ ಕರೆದಿದ್ದಾರೆ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಇಲ್ಲಿ ಕಿರಿಯ ಯಾರು ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳು ಅಂತ, ಅವರಿಗೆ 11ರಿಂದ 12 ದಿನ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಫಾರ್ಮಸಿಸ್ಟ್ ಅಧಿಕಾರಿಗಳಿಗೆ 12ರಿಂದ 14 ತಾರೀಕಿಗೆ 7 ದಿನ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕು, 3 ದಿನ 12, 13, 14. ಆಮೇಲೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಇವರಿಗೆ 14, 15, 16 3 ದಿನ ಇವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾಗುತ್ತೆ. ಡಾಕ್ಯುಮೆಂಟ್ ಬರಬೇಕಾದ್ರೆ ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಬೇಕಾಗುತ್ತೆ. ಅಂದರೆ ಅಪ್ಲಿಕೇಶನ್ ಹಾಕಿರೋದು, ಫೀಸ್ ಪೇಮೆಂಟು, ಆಮೇಲೆ ಕಲರ್ ಫೋಟೋಸು, ರೇಷನ್ ಕಾರ್ಡು, ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ, ಆಧಾರ್ ಕಾರ್ಡು, ಅಂದರೆ ಅಡ್ರೆಸ್ ಪ್ರೂಫ್ ಸಲುವಾಗಿ ತೊಗೊಂಡು ಹೋಗಬೇಕು. ಆಮೇಲೆ ಡಾಕ್ಯುಮೆಂಟ್ಸ್, ಎಲ್ಲ ಡಾಕ್ಯುಮೆಂಟ್ಗಳು, ನಿಮ್ಮ ಎಲ್ಲ ಪ್ರಮಾಣ ಪತ್ರಗಳು, ಆಮೇಲೆ ಜಾತಿ ಪ್ರಮಾಣ ಪತ್ರ, ಗ್ರಾಮೀಣ ಕನ್ನಡ ಮಾಧ್ಯಮ ಮತ್ತು ಬೇರೆ ಏನಾದರೂ ಇದ್ದರೆ ಅವೆಲ್ಲವೂ ಕೂಡ ಇಲ್ಲಿ ನೀವು ತೊಗೊಂಡು ಹೋಗಬೇಕಾಗತ್ತೆ. ನೀವು ಅಪ್ಲಿಕೇಬಲ್ ಆಗಿದ್ದರೆ ತೊಗೊಂಡು ಹೋಗಬೇಕು. ಆಮೇಲೆ ಕಟ್ ಆಫ್ ಬಗ್ಗೆ ಇಲ್ಲಿ ಬಿಟ್ಟಿದ್ದಾರೆ, ನೋಡ್ಬೋದು. ಕಟ್ ಆಫ್ ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ಕಟ್ ಆಫ್ ಬಿಟ್ಟಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕ ಮಿಕ್ಕಿ ಉಳಿದವರಿಂದ ಬೇರೆ ಬೇರೆಯಾಗಿ ಇಲ್ಲಿ ಕಟ್ ಆಫ್ ರ್ಯಾಂಕ್ಗಳನ್ನು ಬಿಟ್ಟಿದ್ದಾರೆ. ಇದರಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಜನರಲ್ ಮೆರಿಟ್ದವ್ರಿಗೆ ಎಷ್ಟು ಕಟ್ ಆಫ್ ಇದೆ. ಜನರಲ್ಲು ಜಿ ಅಂತಂದರೆ ಗ್ರಾಮೀಣ, ಕನ್ನಡ ಮೀಡಿಯಮ್ಮು GM ಕೆ ಅಂತಂದರೆ, ಆಮೇಲೆ PDP ಅಂತಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, PH, ಆಮೇಲೆ ನಿರಾಶ್ರಿತಗಳು, ರೂರಲ್ RL ಅಂದರೆ ಡಬಲ್ ಅಂದರೆ ವುಮನ್ಸು, ಗ್ರಾಮೀಣ, ರೂರಲ್ಲು, ಈ ಥರ ಏನಂದರೆ ನಿಮ್ಮ SC ST ಮತ್ತು ನಿಮ್ಮ ಕೆಟಗರಿ ಮೇಲೆ ಎಷ್ಟು ಕಟ್ ಆಫ್ ಆಗಿದೆ ಅಂತ ನೋಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ಕೂಡ ಏನಂದರೆ ನಿಮ್ಮ ಫಾರ್ಮಸಿಸ್ಟು ಇಲ್ಲಿ ಕೊಟ್ಟಿರೋದು ಲ್ಯಾಬ್ ಟೆಕ್ನಾಲಜಿಸ್ಟ್ ಅಭ್ಯರ್ಥಿಗಳಿಗೆ, ಸ್ಥಳೀಯ ವೃಂದದವರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಮಿಕ್ಕಿ ವೃಂದ ಅಂದರೆ ಕರ್ನಾಟಕ ಮಿಕ್ಕಿ ಉಳಿದ ವೃಂದವರಿಗೆ ಈ ಕಡೆ ಒಂದು ಸೆಕ್ಷನ್ ಇದೆ, ಸ್ಮಾಲ್ ಸೆಕ್ಷನ್ ಬಾಕ್ಸ್ ಒಳಗಡೆ. ಅದಾದ ಮೇಲೆ ಫಾರ್ಮಸಿಯವರಿಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಕಟ್ ಆಫ್ ರಿಸರ್ವೇಷನ್ ಎಷ್ಟು ಬರುತ್ತೆ ಅದನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ಇದು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು. ಇದರಲ್ಲಿ ನೀವು ನೆನಪಿಟ್ಟುಕೊಳ್ಳಿ, ನಿಮ್ಮ ಸೆಲೆಕ್ಷನ್ ಆಗಬೇಕಾದ್ರೆ ಇದು ಪರ್ಮನೆಂಟ್ ಅಲ್ಲ, ಇದು ದಾಖಲಾತಿ ವೆರಿಫಿಕೇಷನ್ ಆದಮೇಲೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಮತ್ತೆ ಕಟ್-ಆಫನ್ನು ಹಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಪರ್ಮನೆಂಟ್ ಕಟ್ ಆಫ್ ಅಲ್ಲ, ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿರುವಂಥ ಕಟ್ ಆಫ್ ಅಷ್ಟೇ ಇದು. ಇದನ್ನು ನೀವು ಏನು ಮಾಡಬೇಕಾಗತ್ತೆ ಅಂದರೆ, ಸರ್ ಇದನ್ನು ಹೆಂಗೆ ನೋಡಬೇಕು, ನಮ್ಮದು ಇದರಲ್ಲಿ ಸೆಲೆಕ್ಟ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ನೀವು ವೆಬ್ಸೈಟಿಗೆ ಹೋಗಿ ಆರ್ಡ್ರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಅದರಲ್ಲಿ ಏನಂದರೆ ಈ ಕಟ್ ಆಫ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ಅಂತ ಅನ್ಕೋಬೇಕು. ಲಿಸ್ಟನ್ನು ಏನು ಬಿಡೋದಿಲ್ಲ ಅವರು, ಜಸ್ಟ್ ಏನು ಮಾಡಿದ್ದಾರೆ ಅಂದರೆ ರ್ಯಾಂಕನ್ನು ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಈ ಪರ್ಸೆಂಟೇಜ್ ಕಟ್ ಆಫನ್ನು ಮಾತ್ರ ಬಿಟ್ಟಿದ್ದಾರೆ. ನಿಮ್ಮ ಹೆಸರುಗಳು ನೋಡ್ಕೋಬೇಕಂದ್ರೆ ನೀವು ಲಾಗಿನ್ ಮಾಡಿ, ಅಂದರೆ ಅದನ್ನು ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ಗಳನ್ನು ಹಾಕಿ ಲಾಗಿನ್ ಮಾಡಿದಾಗ ಅಲ್ಲಿ ಆರ್ಡ್ರ್ ಕಾಪಿ ಬಂದರೆ ತಿಳ್ಕೊರಿ ನಿಮ್ಮದು ಇದರಲ್ಲಿ ಬಂದಿದೆ ಅಂತ. ಓಕೆ, ಆ ರೀತಿಯಾಗಿ ನೀವು ಆಪ್ಷನ್ ಇರೋದು ಬಿಟ್ಟರೆ ಬೇರೆ ಇದರಲ್ಲಿ ನಮ್ಮದೇ ಬಂದಿದೆ, ನಮ್ದು ಹೆಂಗೆ ನೋಡಬೇಕು ಅಂತ ಇದು ನೋಡಲಿಕ್ಕೆ ಬರೋದಿಲ್ಲ. ಇದರಲ್ಲಿ ಇದು ಜಸ್ಟ್ ಇಂಟಿಮೇಟ್ ಮಾಡಿದ್ದಾರೆ ನಿಮಗೆ. ಈ ರ್ಯಾಂಕನ್ನು ನಾವು ಟೆಂಪರರಿ ಕಟ್ ಆಫ್ ರ್ಯಾಂಕನ್ನು ಹಾಕಿದ್ದೀವಿ, ಪರ್ಸೆಂಟೇಜ್ಗಳನ್ನು ಹಾಕಿದ್ದೀವಿ. ಸೊ ಈ ಪರ್ಸೆಂಟೇಜ್ ಇರೋರು ಬರಬೇಕು ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಓಕೆ, ನೀವು ಲಾಗಿನ್ ಮಾಡಿಕೊಂಡು ನಿಮ್ಮ ಆರ್ಡ್ರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬಂದರೆ ಲಕ್, ಬರಲಿಲ್ಲಪ್ಪ ಅಂತಂದರೆ ಮುಂದೆ ನೆಕ್ಸ್ಟ್ ಆಪ್ಷನ್ ಏನು ಮತ್ತೆ ಜಾಬ್ ಕರೀತಾರೆ ಅವಾಗ ನೋಡ್ಕೊಳಕ್ಕೆ ಬರುತ್ತೆ.